ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಮತ್ತೊಂದು ಚರ್ಚಾ ವಿಷಯದೊಂದಿಗೆ ಮತ್ತೆ ಬಂದಿದ್ದೇವೆ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಹಾಗಾದ್ರೆ ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಚರ್ಚೆ ವಿಷಯನೇ ಚರ್ಚೆ ಮಾಡಿದ್ದು. ಹೌದು, ಬಿಜೆಪಿಗರು ಲೋಕಸಭೆ ಚುನಾವಣೆಗೆ ಸಿದ್ಧತೆ ನಡೆಸೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರಂತೆ. ಅಲ್ಲದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ, ಅಂದ್ರೆ ಸುಮಾರು 8 ಜಿಲ್ಲೆಗಳಿಗೆ ಯಾವ ಅಭ್ಯರ್ಥಿಯನ್ನ ಹಾಕಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತೆ. ಜೊತೆಗೆ ಸಿಪಿ ಯೋಗೇಶ್ವರ್ ಮತ್ತು ಸದಾನಂದ ಗೌಡ್ರು ಈ ಚರ್ಚೆಯಲ್ಲಿ ಹೈಲೈಟ್ ಆಗಿದ್ರು. ಯಾಕೆ ಅನ್ನೋದನ್ನ ಹೇಳ್ತೀನಿ. ಸಿಪಿ ಯೋಗೇಶ್ವರ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಒಂದು ರೀತಿ ನಿರಾಸಕ್ತಿಯನ್ನ ತೋರಿಸಿದ್ದಾರೆ. ಜೊತೆಗೆ ಸದಾನಂದ ಗೌಡರು ಈಗಾಗಲೇ ಚುನಾವಣಾ ನಿವೃತ್ತಿನ ಘೋಷಿಸಿರೋ ಕಾರಣದಿಂದಾಗಿ ಅವರನ್ನ ಕೂಡ ಮನವೊಲಿಕೆಗೆ ಬಿಜೆಪಿಗರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಸರ್, ಇವಾಗ ಇವರು ಚರ್ಚೆ ಮಾಡಿದ ಹಾಗೆ ಕೆಲವೊಂದಿಷ್ಟು ಏನು ಕ್ಷೇತ್ರಗಳಿದಾವೆ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೆಳಗಾವಿ, ವಿಜಯಪುರ, ಹೀಗೆ ಕೆಲವೊಂದಿಷ್ಟು ವೀಕ್ ಆಗಿರುವಂತಹ ಬಿಜೆಪಿ ಕ್ಷೇತ್ರಗಳ ಮೇಲೆ ಹೆಚ್ಚಿನ ಒತ್ತನ್ನ ಕೊಡೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ರು. ಯಶಸ್ವಿ ಆಗ್ತಾರ ಸರ್ ಅಲ್ಲಿ? ಈಗಾಗಲೇ ಇರುವಂತಹ ಸಂಸದರ ಪರ್ಯಾಯವಾಗಿ ಹೊರಟಿದ್ದಾರೆ ಅವರು. ಮೇಡಮ್, ಮೊದಲನೇದಾಗಿ ಪ್ರೇಕ್ಷಕರಿಗೆ ಒಂದ್ಸತ್ತ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ವಿಶೇಷವಾಗಿ ಈ ಬಿ ಜೆ ಪಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ ಕರ್ನಾಟಕದ ಮಟ್ಟಿಗೆ. ಹೀಗಾಗಿ ಅವ್ರಿಗೆ ಯಾರನ್ನು ಹಾಕಬೇಕು, ಯಾರನ್ನು ಬಿಡಬೇಕು ಅನ್ನೋಂಥ ಒಂದು ಗೊಂದಲ ಇದ್ದಿದ್ದು ಏನು ಸುಳ್ಳಲ್ಲ. ಅದರಲ್ಲೂ ಬೆಳಗಾವಿಯಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಹೆಚ್ಚು ಆರಿಸಿ ಬಂದಿದ್ದಾರೆ, ಎಮ್ ಎಲ್ ಎಗಳು. ಇನ್ನುಳಿದ ಕಡೆಯೂ ಚಿಕ್ಕಬಳ್ಳಾಪುರ, ಈಗ ನೀವು ಹೇಳಿದ್ರಲ್ಲ, ಪಟ್ಟಿ ಮಾಡಿದ್ರಿ, ಆ ಪಟ್ಟಿಗಳಲ್ಲೇ ವಿಶೇಷವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಹೆಚ್ಚಿಗೆ ಆರಿಸಿ ಬಂದಿದ್ದಾರೆ. ಹೀಗಾಗಿ ಅವ್ರ ಪ್ರಭಾವ ಕ್ಷೇತ್ರದ ಮೇಲೆ ಇದ್ದೇ ಇರ್ತದೆ. ಶಾಸಕರು ತಮ್ಮ ಕ್ಷೇತ್ರದ್ದು ತಾವು ತಮ್ಮ ಪಕ್ಷಕ್ಕೆ ಮಾಡಿಸಿಬಿಟ್ರೆ ಅಲ್ಲೇ ಈ ಎದುರಾಳಿಗೆ ಒಂದು ಸ್ವಲ್ಪ ತೊಂದರೆ ಆಗ್ತದೆ. ಹೀಗಾಗಿ ದೃಷ್ಟಿ ಇಟ್ಟುಕೊಂಡು ಅವರು ಎಲ್ಲೆಲ್ಲಿ ಮೊನ್ನೆ ಇಲೆಕ್ಷನ್ದಲ್ಲಿ ಬಿ ಜೆ ಪಿ ವೀಕ್ ಆಗ್ಯದ ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಬೇಕು ಅಂತೇಳಿ ಒಂದೇನೋ ತರ್ಕ ಮಾಡ್ತಾಯಿದ್ದಾರೆ, ವಿಚಾರ ಮಾಡ್ತಾಯಿದ್ದಾರೆ. ಅದು ತಪ್ಪೇನಲ್ಲ. ಆದರೆ ಈಗಾಗಲೇ ಒಂದು 25 ಎಂ ಪಿಗಳಿದ್ದಾರೆ ಅವರು. ಅವ್ರದಲ್ಲಿ ಆ ಕ್ಷೇತ್ರಗಳ ಮೇಲೆ ಹೋಲ್ಡ್ ಅಂತ ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ಮತ್ತು ಅವ್ರನ್ನ ಮತ್ತೊಮ್ಮೆ ಆಗಿ ಇನ್ಸ್ಟೇಟ್ ಮಾಡಿದರೆ ಸ್ವಲ್ಪ ಇನ್ನೂ ಗೆಲ್ಬೋದು ಅನ್ನೋದು ಒಮ್ಮೆ ಮನಸ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲೇ ಇನ್ನೊಂದು ಕಳೆದ ಚುನಾವಣೆಯಲ್ಲಿ ಏನು ಆರಿಸುವಂಥ ಒಂದು 25 ಜನ ಎಂ ಪಿಗಳಿದ್ರಲ್ಲ, ಅವ್ರನ್ನ ಇಲ್ಲಿವರೆಗೆ ಒಂದು 5 ವರ್ಷದ ಅವಧಿಯ ಒಂದು ಆಡಳಿತ ನೋಡಿದರೆ ಅಲ್ಲಿ ಲೋಕಲ್ದಲ್ಲಿ ಅಂತ ಹೇಳ್ಕೊಳ್ಳುವಂಥ ಪ್ರಭಾವ ಬೀರಿದಾರು ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಎಲ್ಲಿ ನೀವು ಪ್ರಹ್ಲಾದ್ ಜೋಶಿ ಅವರು ಇನ್ನೊಂದಿಬ್ಬರನ್ನ ಬಿಟ್ಟರೆ ಅಲ್ಲಿ ಮಾತಾಡೋದು ಕೇಳಿದ್ರು, ಉಳಿದವ್ರು ಯಾರು ಏನು ಸಮಸ್ಯೆಗಳನ್ನ ಎತ್ತಿ ಮಾತಾಡಿದ್ದಾರೆ ಅಲ್ಲೇ ಎಲ್ಲೇ ಇದರಲ್ಲಿ ನಮ್ಮ ಒಂದು ಸಂಸದನಲ್ಲಿ ಯಾರೂ ಇಲ್ಲರಿ. ಹೋಗೋದು, ಸುಮ್ಮನೆ ಕೂಡೋದು, ಬಂದುಬಿಡೋದು. ಅಲ್ಲಿ ಹೋಗಿ ಹಸಿರು ಹೆಚ್ಚಿದೇವಪ್ಪ ನಾವು ಅನ್ನುವಂಗೆ ಅಂಥ ಒಂದು ಮೂಮೆಂಟ್. ಕರ್ನಾಟಕ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಲ್ಲ, ರೈತರ ಸಮಸ್ಯೆನ ಚರ್ಚೆ ಮಾಡಲಿಲ್ಲ, ಕರ್ನಾಟಕದ ಅನೇಕ ನೀರಾವರಿ ಯೋಜನೆಗಳಿದ್ದು ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ, ಇಲ್ಲಿ ಉದ್ಯಮಿಗಳ ಬಗ್ಗೆ ಹೆಚ್ಚು ಮಾಡಿಸ್ಬೇಕು, ನಮ್ಮಲ್ಲಿ ಫಂಡ್ ಸೆಂಟ್ರಲ್ಗಳನ್ನು ತರಬೇಕು ಅನ್ನುವಂಥದ್ದು ಚರ್ಚೆ ಮಾಡಲಿಲ್ಲ, ಹೇಳಲಿಲ್ಲ ಸಮಸ್ಯೆಗಳನ್ನು. ಸಮಯ ಕಳೀತು. ಆದರೆ ಇಲ್ಲಿ ಆ್ಯಕ್ಚುಲಿ ಲೋಕಲ್ ಸಮಸ್ಯೆಗಳಿದ್ದು ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದರೆ ಒಂದು ಎಂ ಪಿ ಕಾನ್ಸ್ಟಿಟ್ಯೂನ್ಸಿ ಏನದ ಅಂಥದ್ದನ್ನು ವಿಶೇಷ ಎಲ್ಲರೂ ಯಾರು ಏನು ಮಾಡಿದ್ದಾರೆ ಒಂದು ಲಿಸ್ಟಲ್ಲಿ ಬಿಡುಗಡೆ ಮಾಡಲಿ, ಎಲ್ಲರೂ ಅವರು ಏನು ಮಾಡಿದಾರಪ್ಪ ಅಂತೇಳಿ. ಈಗ ಇಲ್ಲೇ ಬೆಳಗಾವಿ ತಗೊಳ್ರಿ, ಮೇಡಮ್ ಇದ್ದರು, ನಿಮ್ಗೆ ಹಿಂದೆ ಗೊತ್ತದ, ಜೊಲ್ಲೆ ಅವರಿದ್ದರು. ಅವ್ರು ಏನು ಇಲ್ಲಿವ್ರಿಗೆ ಏನು ಮಾಡಿದ್ರು ಅವರು? ಒಂದು ಕೇವಲ ಸುರೇಶ್ ಅಂಗಡಿ ಅವರ ಮಿಸ್ಸಸ್ ಅನ್ನೋದನ್ನು ಬಿಟ್ಟರೆ ಅವ್ರು ಏನಲ್ಲಿ ವರ್ಕ್ ಇಲ್ಲ, ಅದೊಂದು ಹೆಸರು, ಮತ್ತೇನಿಲ್ಲ. ಕೆಲ ಮಂದಿ ಗೊತ್ತೂ ಇಲ್ಲ. ಆ ಸೈಡ್ ಸ್ವಲ್ಪ ಅಣ್ಣ ಜೊಲ್ಲೆ ಅವರು ಸ್ವಲ್ಪ ಓಡಾಡೋದು ಮಾಡೋದು ಏನೋ ಮಾಡಿ ಚಿಕ್ಕುಡಿ ಭಾಗದಾಗ ಮಾಡ್ತಾ ಇರ್ತಾರೆ. ಆದರೆ ಈ ಸಲ ಅಷ್ಟು ಅಂದ್ಕೊಂಡಷ್ಟು ಸುಲಭಿಲ್ಲ ಅವ್ರಿಗೆಲ್ಲ. ಇಲ್ಲೇ ಆಯಿತು, ಚಿಕ್ಕಬಳ್ಳಾಪುರ ಆಯಿತು, ಮತ್ತೆಲ್ಲೇ ಆಯಿತು. ಯಾಕಂದ್ರೆ ಈ ಸಲ ಕಾಂಗ್ರೆಸ್ ಇಲ್ಲೆಲ್ಲ ಬಲಿಷ್ಠ ಆಗ್ಯದ. ಹಿಂಗಾಗಿ ಸ್ವಾಭಾವಿಕ ಅವ್ರಿಗೂ ಚಿಂತೆ ಆಗ್ಯದ ಇದು ಗೆಲ್ಲೋದು ಹೆಂಗೆ ಅಂತೇಳಿ. ಯಾಕಂದ್ರೆ 25ಗೆ 26, 27ಗೆ 28 ಗೆಲ್ಲಬೇಕು ಅಂತ ವಿಜೇಂದ್ರ ಅವ್ರು ಮಾತಾಡ್ತಾರೆ, ಯಡಿಯೂರಪ್ಪನ ಮಾತಾಡ್ತಾರೆ. ಆದರೆ ಅವರಲ್ಲೇ ಅವ್ರಿಗೆ ವೈರಿಗಳಿದ್ದಾರೆ ಅವ್ರ ಪಾರ್ಟಿಯಲ್ಲಿನ. ಯಾವುದೇ ಪ್ರಸಂಗದೊಳಗೆ 28ಗೆ 28 ಗೆಲ್ಲಿಸಬಾರ್ದು, ಇವ್ರನ್ನ ಅದು ಕಡಿಮೆ ಮಾಡಿಸ್ಬೇಕು. ಯಾಕಂದ್ರೆ ಆಟೋಮೆಟಿಕ್ಕಾಗಿ ವಿಜೇಂದ್ರ ಮನೆಗೆ ಹೋಗ್ತಾರೆ ಅಂತೇಳಿ. ಅವ್ರು ವಿರೋಧಿಗಳು ಅಂದರೆ ಯಡಿಯೂರಪ್ಪ ವಿರೋಧಿ ಅಂತ ನಮ್ಮ ಓಪನ್ ಆಗಿ ಯತ್ನಾಳ್ ಅವರು ಇದನ್ನು ಹೇಳ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ವಿರೋಧ ಇದ್ದಾರೆ, ಅವರು ವಿರೋಧ ಮಾಡ್ತಾಯಿದ್ದಾರೆ. ವಿ ಸೋಮಣ್ಣ ವಿರೋಧ ಮಾಡ್ತಾಯಿದ್ದಾರೆ, ಎಸ್ ಟಿ ಸೋಮಶೇಖರ್ ಅವರು ವಿರೋಧ ಮಾಡ್ತಾಯಿದ್ದಾರೆ, ಕೆಲವರು ಹೊರಗೆ ಬರ್ತಾಯಿದ್ದಾರೆ. ಇವೆಲ್ಲ ಅಲ್ಲೆಲ್ಲ ನಾವು ನೋಡ್ತಾ ಇದ್ವಿ ಇದನ್ನೆಲ್ಲ. ಹೀಗಾಗಿ ಇವರು ಅಂದ್ಕೊಂಡು ಸುಲಭವಾಗಿ ಈ ಸಲ ಎಂ ಪಿ ಸೀಟ್ಗೆಲ್ಲ ಆರಿಸಿ ಬರುತ್ತಾವು ಅನ್ನೋದು ಗ್ಯಾರಂಟಿ ಇಲ್ಲ.
ಮತ್ತು ಇನ್ನೊಂದು ಏನಪ್ಪ ಅಂದರೆ ಯಡಿಯೂರಪ್ಪನವರು MP ಕ್ಷೇತ್ರ ಆರಿಸ್ತಿರೋದ್ರಲ್ಲೇ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ ಹೇಳಕ್ಕೆ ಆಗೋದಿಲ್ಲ. ಆದರೆ ಏನಾಗಿತ್ತು ಲಾಸ್ಟ್ ಟೈಮ್ ಏನಾದರೂ ಯಡಿಯೂರಪ್ಪರಿಗೆ ಕೊಟ್ಟಿದ್ರೆ ಹೌದಪ್ಪ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಲಿಂಗಾಯತ್ ಲಾಬಿ ಅಥವಾ ಇನ್ನುಳಿದವರು ಅವ್ರಿಗೆ ಬೇಕಾದ ಜನ ಸ್ವಲ್ಪ ವರ್ಕ್ ಮಾಡ್ತಾಯಿದ್ರು. ಈ MP ಎಲೆಕ್ಷನ್ದು ಅವ್ರಿಗೇನು ಲಾಭ ಇಲ್ಲ. ಒಂದೇ ಏನು ಲಾಭ ಅಂದ್ರೆ ಯಡಿಯೂರಪ್ಪನವ್ರಿಗೆ ಅವ್ರ ಮಗನ ಒಂದು ಏನು ವಿರೋಧ ಪಕ್ಷದ ನಾಯಕತ್ವ ಅದು ಉಳಿತದೆ ಅಥವಾ ಅಧ್ಯಕ್ಷ ಅದು ಉಳಿತದೆ. ನಾಳೆ ಮುಂಬರುವ ಇಲೆಕ್ಷನ್ದಲ್ಲಿ ನಮ್ಮ ಮಗ ಏನೋ ಅನುಕೂಲ ಆಗ್ಬೋದು ಅನ್ನೋ ಒಂದು ದೂರದ ಆಸೆ. ಅದಕ್ಕಾಗಿ ಅವರು ಒಂದಿಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಅಷ್ಟೇ ಅವ್ರಿಗೆ ಕಾಲ್ತೊಡಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಇನ್ನುಳಿದ ಜಾತಿ ಅವರಲ್ಲಿ ಜಾತಿ ರಾಜಕಾರಣ ಮಾಡೋದು ಬಂದಿದ್ದಾರೆ. ಮತ್ತು ಅವ್ರಿಗೆ ಅವರ ಜಾತಿಯವ್ರು ಹೆಲ್ಪ್ ಮಾಡುವಂಥದ್ದು ಒಂದು ಪರಂಪರೆ ನಮ್ಮಲ್ಲಿ ಬೆಳೆದು ಬಂದುಬಿಟ್ಟದ. ಅದು ಎಷ್ಟು ಮಟ್ಟಿಗೆ ಉಳಿದವರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಮತ್ತು ಎಲ್ಲ ನೀವು ಏನೋ ಚರ್ಚೆ ಮಾಡಲಿಕ್ಕಿದ್ದಾರೆ. ಬಟ್ ಅವ್ರ ಪಕ್ಷದಲ್ಲಿ ಅನೇಕರು ವೈರಿಗಳಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕಳೆದ ಸಲಕ್ಕಿಂತಲೂ ಈ ಸಲ ಸಿದ್ದರಾಮಯ್ಯರಾಗಿರ್ಬೋದು, DK ಅವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು ಒಂದು ಸ್ವಲ್ಪ ಬಲಿಷ್ಠರಾಗಿದ್ದಾರೆ ರೀ. ಬಲಿಷ್ಠ ಅಂದರೆ ಹೆಂಗೆ ಆರ್ಥಿಕವಾಗಿ ಬಲಿಷ್ಠರಾಗಿದ್ದಾರೆ, ಮತ್ತು ಸಂಘಟನೆಯಲ್ಲೂ ಬಲಿಷ್ಠರಾಗಿದ್ದಾರೆ. ಅದರಲ್ಲೂ ಗ್ಯಾರಂಟಿ ಅಷ್ಟೇನೋ ಹೆಂಗೆ ಅವ್ರಿಗೆ ಕೊಟ್ಟಿದ್ದಾರೆ. ಗ್ಯಾರಂಟಿ ನಾವು ಎಷ್ಟೋ ಟೀಕಾ ಮಾಡಿದರು, ಮುಟ್ಟುವಷ್ಟು ಮುಟ್ಟಿದ ಹೋಗಿ ಕೆಲವೊಬ್ರಿಗೆ ಎಲ್ಲನೂ ಇಲ್ಲಂತ ಸಂಪೂರ್ಣವಾಗಿ ಮಾಡಿಲ್ಲ ಅಂತ ಏನಲ್ಲ. ಯಾಕೆ ಸಂಪೂರ್ಣವಾಗಿ ಮಾಡಿಲ್ಲ ಅಂತ ಯಾಕೆ ಅನ್ಬೇಕಾಗ್ತದೆ ಅಂದರೆ ಇದನ್ನು ಹೌದು ಯಾವುದೇ ಪ್ಲ್ಯಾನ್ ಮಾಡಿದಾಗ ನಾವು 100% ಯಶಸ್ವಿ ಆಗೋದಿಲ್ಲ. ಆದರೂ ಸ್ವಲ್ಪ ಎಷ್ಟು ಪ್ರಮಾಣ ಯಶಸ್ವಿ ಆಗಿದ್ದಾರೆ. ಯಾಕಂದರೆ ಈಗ 100 ಮಾರ್ಕ್ಸಿನ ಪೇಪರ್ ಬರೆದಾಗ ನೀವು 100 ತೊಗೊಳ್ಳೋದು ಎಲ್ಲೋ ಅಪರೂಪಕ್ಕೆ 60, 70, 50 ಮೇಲ್ಪಟ್ಟು ತೊಗೊಂಡ್ರೆ ಹೌದು ಅಡ್ಡಿಲ್ಲ ಅಂದಾಗ ಹಂಗೆ ಆ ಸರ್ಟಿಫಿಕೇಟ್ ಈಗಾಗಲೇ ಗ್ಯಾರಂಟಿ ಇದ್ರೊಳಗೆ ತೆಗೆದುಕೊಂಡ ಜನನು ಅನುಭವಿಸುವಂಥವ್ರು ಅದನ್ನು ಉಪಯೋಗ ಮಾಡ್ಕೊಳ್ಳೋಂಥವ್ರು ನೆನೆಸ್ತಾ ಇರ್ತಾರೆ. ಬಟ್ ಇದನ್ನೆಲ್ಲ ನಾವು ಅಂದರೂ ಸಹಿತ ಲಾಸ್ಟ್ ಟೈಮ್ ಈ ಸಿದ್ದರಾಮಯ್ಯರ ಅನ್ನ ಬಾಯಿ ಕೊಟ್ಟಿದ್ರು, ಮತ್ತಿನ ಬಾಯಿ ಬಿಡಾರ ಮಾಡಿದ್ರು, ಆದರೂ ಸೋಲಿಸಿದ್ರು ಜನ ಆ ಟೈಮ್ದಲ್ಲಿ. ಅದನ್ನು ಮರೀಲಿಕ್ಕೆ ಆಗೋದಿಲ್ಲ. ಆದರೆ ಈ ಸಲ ಮಾತ್ರ ಏನಾಗ್ಯದಪ್ಪ ಅಂತಂದ್ರೆ ಏನಾದರೂ ಇಲ್ಲಿ ಕರ್ನಾಟಕದಲ್ಲೇ ಒಂದು ಸ್ವಲ್ಪ ಬದಲಾವಣೆ ಅನಿಸಿದ್ರೆ. ಆದರೆ ಮೋದಿಜಿ ಅವರು ಸೆಂಟ್ರಲ್ದಲ್ಲಿ ಅವ್ರು ಪವರ್ಫುಲ್ ಇರ್ತಾರೆ ಅನ್ನುವಂಥದ್ದು ಒಂದು ಭಾಳಷ್ಟು ಜನರಲ್ಲೇ ಅವ್ರು ಹೋದರೆ ರಾಷ್ಟ್ರ ಸುರಕ್ಷತೆ ಇರ್ತದೆ ಅಂತ ಭಾಳ ಜನರು ತಿಳಿಯಲ್ಲ. ಆ ನೆಲೆಗಟ್ಟಲ್ಲಿ ಏನಾದರೂ ಸ್ವಲ್ಪ BJPಗೆ ಅನುಕೂಲ ಆಗ್ಬೋದೇನೋ ಅನ್ನುವಂಥದ್ದು ಒಂದು ತರ್ಕ ಅದ. ಬಟ್ ಆ ತರ್ಕಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಹೇಳುವಂಥದ್ದು, ಕರ್ನಾಟಕದ ಬಗ್ಗೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ಜನ ಹೋದ ಸಲಕ್ಕಿಂತಲೂ ಅದೊಂದು ಮುಖ ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ ಸೆಂಟ್ರಲಲ್ಲಿ ಯಾರಪ್ಪ ಕಾಂಗ್ರೆಸ್ ಒಂದೆಳೆ ನಾವು ಆರಿಸಿ ಕಳಿಸಿದ್ರು ಸರ್ಕಾರ ರಚನೆ ಮಾಡ್ತದೆ ನಾವು ಅನ್ನುವಂಥದ್ದು ಒಂದು ಸಣ್ಣ ಪ್ರಶ್ನೆ ಅದ. ಯಾಕಂದರೆ ಇಂಡಿಯಾ ಇದ್ದೇನದಪ್ಪ ಅಂದ್ರೆ ಅವರಲ್ಲಿ ಅನೇಕರು ಒಂದು ನಾಲ್ಕೆಂಟು ಕಪ್ಪಿಗಳನ್ನು ತಂದು ತಕ್ಕಡಿಯಲ್ಲಿ ಇಟ್ಟಂಗೆ ಆಗಿಲ್ಲ. ಒಂದು ಕಪ್ ಮ್ಯಾಲೆ ಆಗೈತೆ, ಇನ್ನೊಂದು ಕಪ್ ಕೈ ಜಗ್ತದೆ, ಕಾಲು ಜಗ್ತದೆ, ಕೈ ಇಳಿಸ್ತದೆ. ಇದು ಒಂದು ಏನೋ ಅವ್ರಿಗೆ ಅಪಾಯಕಾರ ಅನ್ನಿಸ್ತದೆ ಕಾಂಗ್ರೆಸ್ ಅವ್ರಿಗೆ. ಆದರೂ ಇವತ್ತು ಕಾಂಗ್ರೆಸ್ಸಿಗೆ ಮಾತ್ರ ಕರ್ನಾಟಕದ ಪರಿಚಿತರಾಗಿದ್ದಾರೆ ಗ್ಯಾರಂಟಿಗಳಿಂದ. ಅದು ಸಿಗಲಿಲ್ಲ ಬೈತಾರೋ, ಸಿಕ್ಕತ್ತಿದ್ರೆ ಬೈತಾರೆ. ಪರಿಚಿತರಾಗಿದ್ದಾರೆ. ಇವಾಗ ನೀವೇ ಹೇಳಿದ್ರಿ ಸಿಕ್ಕಿಲ್ಲ ಅಂತಾನೂ ಬೈತಾರೆ, ಸಿಕ್ಕಿದೆ ಅಂತಾನೂ ಬೈತಾರೆ. ಸಿಕ್ಕಿಲ್ಲ ಅಂತ ಬೈಯೋರೇ ಹೆಚ್ಚು ಅನ್ಕೊಂತೀನಿ. ಅಥವಾ ಸಿಕ್ಕಿದ್ರು ಕೂಡ ಏನೋ ಅದು ಹೇಳಿದ್ನಲ್ಲ ಮೊನ್ನೆ, ಒಂದ್ ಕೈಲಿ ಕೊಟ್ಟು ಇನ್ನೊಂದ್ ಕೈಲಿ ಕಿತ್ಕೊಳ್ಳೋಂಗ್ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ಪರ್ಯಾಯ ಕಂಡೀಷನ್ಸ್ ಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಅದರಿಂದ ಕೂಡ ಸ್ಯಾಟಿಸ್ಫೈ ಇಲ್ಲ ಜನ. ಹೀಗಾಗಿ ಮತ್ತೆ ಇನ್ನೊಂದು ಏನಾಗಿದೆ ಮೇಡಮ್ ಅಲ್ಲ, ಇನ್ನೊಂದು ಏನಾಗಿದೆ, ವಿರೋಧ ಪಕ್ಷ ಬಲಿಷ್ಠ ಇರೋದ್ರಿಂದ ಒಂದು ಸಣ್ಣ ತಪ್ಪು ಅನ್ಸೋದು ಭಾಳ ದೊಡ್ಡದಾಗಿ ತೋರಿಸೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲ ತಪ್ಪು ಮಾಡ್ಬೇಕು ಯಾಕೆ ಅನ್ನೋದು ನೋಡ್ರಿ, ನಾವು ಮಾತು ನಿಮ್ಗೆ ಹೇಳ್ತೀನಿ ಯಾವಾಗಲೂ, ತಪ್ಪುಗಳನ್ನು ಯಾರೂ ಮಾಡಬೇಕಂತ ಮಾಡೋದಿಲ್ಲ. ತಪ್ಪುಗಳು ಆಗ್ತಾವ. ಯಾಕೆ ಆಗ್ತಾವಪ್ಪ ಅಂತ ಅನೇಕ ತನ್ನದೇ ಸರ್ಕಮ್ಸ್ಟಾನ್ಸಸ್ ಇರ್ತಾವ. ಬಿಜೆಪಿ ಸರ್ಕಾರದವರು ತಪ್ಪು ಮಾಡ್ತಾರೆ, ಅವ್ರು ಮಾಡಲ್ಲ ಅಂತ ಹೇಳ್ತಿಲ್ಲ. ಇವರು ವಿರೋಧ ಮಾಡಿದಷ್ಟೇ ಇವ್ರಿಗೆ ಏನಕ್ಕೆ ಮಾಡಕ್ ಆಗ್ತಾ ಇಲ್ಲ ಅಂತ ನೋಡ್ರಿ. ಇದು ಯಾಕೆ ಆಗ್ತಾ ಇಲ್ಲ, ನಾವು ನೀವು ಇಲ್ಲಿ 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಮಾತಾಡೋಕ್ಕಿಂತಲೂ ಒಂದನೇದಾಗಿ ಕಾಂಗ್ರೆಸ್ಗೆ ಮೂಲತಃ RSS ಅಂತ ಪ್ರಬಲವಾದಂಥ ಸಂಘಟನೆ ಇಲ್ಲ. ನಿಲ್ಲಮ್ಮ ಹೇಳು ಪೂರ ಕೇಳು ಅಂತಲ್ಲ. ಸಂಘಟನೆ ಬೇಡ, ಇವಾಗ ಬಲಿಷ್ಠರಾಗಿ ನಾಯಕ ಬೆಳೀತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಜನರನ್ನ. ಹೌದು, ಇನ್ನೊಂದು ಟೈಮ್ ಅದಕ್ಕೆ ಯಾಕಂದ್ರೆ 60 ವರ್ಷದ ಆಡಳಿತದಲ್ಲೇ ಅವರು ಅನೇಕ ಸೋಲುಗಳಿಂದಾಗಿ ಒಂದು ತಳಕ್ಕೆ ಬಂದು ನಿಂತಿದ್ದಾರೆ. 40-45 ಬಂದಿದ್ದಾರೆ. ಅದು ಹೇಳಬೇಕಾದ್ರೆ ಯಾರು ಕಲ್ತಿಲ್ಲ. ರಾಹುಲ್ ಗಾಂಧಿ ಅವರು ಕಲಿತಲ್ಲೇನ ಅವ್ರು ಗಾಂಧಿ ಹಾದಿ ನಡೀತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಮತ್ತೆ ಹಾದಿ ಅಂತ ಹೇಳ್ತೀರಿ, ಯಾವ ಸುಲಭ ಹಾದಿ ಇದಪ್ಪ ಜನಕ್ಕೆ ಮುಟ್ಟುವಂಥದ್ದು. ಇವತ್ತು ಇಡೀ ಮೀಡಿಯಾ ನಾವು ಹೇಳ್ತಾ ಇದ್ದೀವಿ ನಮ್ಮ ಪಕ್ಷದವ್ರಿಗೆ ಹೇಳ್ಬೇಕಲ್ವಾ. ಹಾಗಿದ್ರೆ ಈ ತಪ್ಪುಗಳನ್ನ ನೀವು ಮಾಡಬೇಡಿ, ಈ ರೀತಿ ಅವ್ರು ತಪ್ಪು ಮಾಡಿದನ್ನ ನೀವು ಸ್ವಲ್ಪ ಸಂಘಟಿಸಿ ಅದ್ರ ವಿರುದ್ಧ ನೀವು ಮಾತಾಡಿ, ಜನರಲ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸಿ ಅಂತ ಹೇಳ್ಬೋದು. ಕರೆಕ್ಟ್ ಅದು ನೀವು ಹೇಳೋದು, ಭಾಳ ಸುಲಭ ಮಾತಾಡೋದು ಇದು. ಇವತ್ತು ನೋಡ್ರಿ, ನಾನು ಅಗದಿ ಸ್ಪಷ್ಟ ಒಂದು ಮಾತು ಕ್ಲಿಯರ್ ಮಾಡ್ತೀನಿ. ಇವತ್ತು RSS ಅವರು ಕಳೆದ 50-60 ವರ್ಷಗಳಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಅವರು 1925ರಲ್ಲಿ ಸಂಘಟನೆ ಆಗ್ತದೆ. ಅಂದಿನ ಜೊತೆ ವಿರೋಧ ಮಾಡ್ತಾ ಬಂದು ಇವತ್ತು ಅದು ಕಳೆದ ಒಂದು 10 ವರ್ಷದಿಂದ
ಅದು ನಮ್ಮ ಇವ್ರ ಕಾಲಕ್ಕೆ ವಾಜಪೇಯಿ ಕಾಲಕ್ಕೆ ಯಶಸ್ವಿಯಾಗಿದ್ದಾರೆ. ಒಂದು ಸಂಘಟನೆ ಕೆಳಗೆ ಬಿತ್ತಪ್ಪ ಅಂದ ಮೇಲೆ ಹಿಡಿದ್ರೆ ಸುಲಭದ ಕೆಲಸ ಅಲ್ಲ. ಆ ದಿಶೆಯಲ್ಲಿ ನಾವು ವಿಚಾರ ಮಾಡ್ಬೇಕಾಗ್ತದೆ. ಯಾವುದಾದ್ರು ಇವತ್ತು BJP ಕಾಂಗ್ರೆಸ್ ಪೂರ್ತಿ ಬಿದ್ದರೆ ಎಲ್ಲ ಕೆಚ್ಚು ಹೋಗ್ಯದ. ಅಲ್ಲಿ ರಾಹುಲ್ನ ಬಿಟ್ಟರೆ ಇನ್ನೊಬ್ಬ ನಾಯಕ ಇಲ್ಲ. ಅಲ್ಲಿ ಯಾರಿದ್ದಾರೆ ಈ ಕರ್ನಾಟಕದಲ್ಲಿ? ಒಬ್ಬ ಸಿದ್ದರಾಮಯ್ಯನ ಬಿಟ್ಟರೆ ಮತ್ತೆ ಯಾರಿದಾರ? ಏನು ಕಾಣ್ತಾರೆ ಅನ್ನೋದು ಸುಲಭದಮ್ಮ. ನೀವೊಬ್ಬ ವ್ಯಕ್ತಿಯಾಗಿ ಇಲ್ಲ ನನ್ನ ಜೊತೆಗೆ ನಿಲ್ಲಮ್ಮ. ಅದು ಆಗಿಲ್ಲ, ಅದಕ್ಕಾಗಿ ಸೋತ್ರವರು ಕೇಳಮ್ಮ. ಅದು ಹೇಳ್ತಾರೆ ಅದನ್ನ ಇದ್ದಂಥ ಒಂದೇನು ಅದೇನು ಸೇವಾದಳ ಇತ್ತು, ಸೇವಾದಳನ ಅವ್ರು ಎಲ್ಲರೂ ಕುಡ್ಕೊಂಡು ಅಧಿಕಾರ ಆಶಯದಲ್ಲಿ ಇದ್ದಂಥ ಜನ ಮುರಿದೋಗ್ಬಿಟ್ರು. ಅದನ್ನು ಅದು ಮುರಿದಕ್ಕೆ ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ ಅವರು. ಸಪೋಸ್ ಏನಾದರೂ ಇದು ಅವ್ರಗಳಲ್ಲಿ ಅಧಿಕಾರದ ಆಸೆ ಅನ್ನೋದು ಬಿಟ್ರೆ, ತಾವೇ ಮುಂದ್ಬರ್ಬೇಕು ಅನ್ನೋದು ಬಿಟ್ರೆ, ಅಥವಾ ಬಂದ ತಕ್ಷಣ ಇನ್ಸ್ಟೆಂಟ್ ಆಗಿ ಅವ್ರಿಗೆ ಏನು ಪಡ್ಕೊಬೇಕು ಅನ್ನೋ ಹಂಬಲದಲ್ಲಿ ಬರ್ತಾರೆ ಹೊರತು ಜನರಿಗೆ ಸರ್ವ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇಷ್ಟು ದಿನ ಕೆಲಸ ಮಾಡಿದ್ದೇ ಇಲ್ಲ. ಹಾಗಾಗಿ 60 ವರ್ಷ ಆಳ್ವಿಕೆ ಮಾಡಿದ್ರು ಕೂಡ ಜನರ ವಿಶ್ವಾಸವನ್ನ ಅವ್ರು ಗೆಲ್ಲೋದ್ರಲ್ಲಿ ವಿಫಲರಾಗಿದ್ದಾರೆ. ಅದನ್ನ ಇವಾಗ ಬೇರೆ ಬರೀ 10 ವರ್ಷದಲ್ಲಿ ನಾನು ವಾಪಸ್ ಅದನ್ನ ಗೇನ್ ಮಾಡ್ತೀನಿ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಇಲ್ಲ ಸರ್. ಹಾಗಾದ್ರೆ ಈ ಬಾರಿ ಕೂಡ ಬಿಜೆಪಿ ಬರುತ್ತೆ ಅನ್ನುವಂತಹ ಗಾಳಿ ಜೋರಾಗಿ ಬೀಸ್ತಾ ಇದೆ. ಇವರೆಷ್ಟೋ ಬೇರೆ ಬೇರೆ ಪಕ್ಷದವರೆಲ್ಲ ಸೇರ್ಕೊಂಡು ಪ್ರಯತ್ನ ಪಡ್ತಾ ಇರಬಹುದು, ಹೌದು ನಾವೆಲ್ಲ ಒಗ್ಗಟ್ಟಾಗ್ತೀವಿ ಅಂತ. ಆದ್ರೆ ನೀವ್ ಹೇಳ್ದಂಗೆ ಕಪ್ಪೆಗಳ ತರ ಒಬ್ಬರ ಕಾಲನ ಒಬ್ರು ಎಳೆದು ಕಿತ್ತಿ ಎಸ್ತಾ ಇದ್ರೆ ಮತ್ತೆ ಅವರನ್ನೇ ಮೆಟಲ್ ಮಾಡ್ಕೊಂಡು ಏಣಿ ಮಾಡ್ಕೊಂಡು ಬಿಜೆಪಿ ಅವರು ಮತ್ತೆ ಮೇಲ್ ಬರ್ತಾರೆ. ಹಾಗಾದ್ರೆ ಇವ್ರಿಗೆ ಏನ್ ಸಲಹೆ ಕೊಡ್ಬೋದು ನಿಮ್ ಕಡೆಯಿಂದ, ಅಥವಾ ಈ ರೀತಿ ರಾಜಕೀಯ ತಜ್ಞರು ಹೇಳುವಂತ ಮಾತುಗಳೇನು ಸರ್? ನೋಡಮ್ಮ, ಇದಕ್ಕೆ ಇರುತ್ತಿರುವಂಥ ಒಂದೇ ಹಾದಿ ಈಗಾಗಲೇ ಸರಿಯಾದ ಹಾದಿಯಲ್ಲೇ ರಾಹುಲ್ ಗಾಂಧಿ ಹೆಜ್ಜೆ ಇಟ್ಟಿದ್ದಾರೆ ಒಂದು ಹೇಳ್ಬೋದು ನಿಮಗೆ. ಇನ್ನು ಎರಡನೇದಾಗಿ ಕರ್ನಾಟಕದಲ್ಲೇ ತಮಗೇನು ಸಾಧ್ಯ ಒಂದು 6 ತಿಂಗಳ ಆಡಳಿತದಲ್ಲೇ ಈ ಹಿಂದಿನ ಯಾವುದೇ ಸರ್ಕಾರ, ಇವತ್ತು BJP ಸರ್ಕಾರ ಇರಲಿ ಮತ್ತೊಬ್ಬ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಮಾಡಲಾರದಷ್ಟು ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿಲ್ಲ. ಆಶ್ವಾಸನೆ ಕೊಟ್ಟು ಕುಳಿತಿಲ್ಲ, ಅದಕ್ಕೆ ಪ್ರಯತ್ನ ಮಾಡಿ ದುಡ್ಡು ಕೂಡಿಸಿ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ಜನಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ, ವಿರೋಧ ಪಕ್ಷದವರು ವಿರೋಧ ರೂಢಿ ಇರೋದ್ರಿಂದಾಗಿ ಒಂದು ಸಣ್ಣ ಇಶ್ಯೂನ ಸಹಿತ ದೊಡ್ಡ ಮಾಡಿ ತೋರಿಸುವಂಥ ಅವ್ರಿಗೆ ಶಕ್ತಿ ಅದ. ಜೊತೆಗೆ ಇವತ್ತು ಮೀಡಿಯಾನೂ ಸಹಿತ ಏನಾಗಿಬಿಟ್ಟದವ ಅಂತಂದ್ರೆ ನಿನಗೆ, ಅದರಲ್ಲೂ ಈ ಒಂದು ಏನು ನಮ್ಮ ದೂರದರ್ಶನ ಮೀಡಿಯಾ ಅದ, ಇದರಲ್ಲಿ ಮ್ಯಾಕ್ಸಿಮಮ್ ಗೋಧಿ ಮೀಡಿಯಾದ ನಾವು ಕರಿತಾ ಇದ್ದೀವಿ. ಅವ್ರದ್ದಂಥವ್ರು ಕಾಂಗ್ರೆಸ್ನ ಪರವಾಗಿ ಆದಂಥ ಕೆಲಸಗಳನ್ನ ಒಂದು ದೊಡ್ಡ ಇದರಲ್ಲಿ ಹೇಳುವುದಿಲ್ಲ. ಅದರ ಬದಲಾಗಿ ವಿರೋಧ ಪಕ್ಷಗಳ ಒಂದು ಸಣ್ಣ ತಪ್ಪು ಸಹಿತ ರಾಹುಲ್ ಗಾಂಧಿ ಹಾಕಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಮೀರಿ ಬರಬೇಕಾಗಿ ಸಪೋರ್ಟ್ ಮಾಡುವಂತ ಹಲವಾರು ಮೀಡಿಯಾಗಳು ಕೂಡ ಇದಾವೆ ಅಲ್ವಾ ಸರ್? ಯಾವ ಇದ್ದಾವೆ? ಹೆಸರು ಒಂದೆರಡು ಹೆಸರು ಹೇಳುವ ನೋಡೋಣ. ಇವೆಲ್ಲನೂ ಅವ ಇದ್ದಾವೆ. ನೀವು ಎಲ್ಲನೂ ಸತ ಇವತ್ತು ಗೋಧಿ ಮೀಡಿಯಾನೇ ಕನ್ನಡದಲ್ಲಿ ಇಲ್ಲ ಕನ್ನಡದಲ್ಲೇ ಈ ಮ್ಯಾಕ್ಸಿಮಮ್ ನಾವು ಅಂತ ತಿಳ್ಕೊಳ್ರಿ. ಏನು ತಪ್ಪದ ಅದ್ರೊಳಗೆ ಬರ್ಬೋದು, ಏನು ತಪ್ಪದ ಹಂಗಂತ ಹೇಳಿಕತ್ತಿಲ್ಲ ನಿಮಗೆ. ಮ್ಯಾಕ್ಸಿಮಮ್ ಹಂಗಲ್ಲಮ್ಮ, ಪೂರ ಹೇಳೋದು ಕೇಳ್ತಾ ಇಲ್ಲ ನಾವು. ನೀನು ಹೇಳ್ತಾ ಇದ್ದೀಯ ಮ್ಯಾಕ್ಸಿಮಮ್ ಇವತ್ತಿನ ಮೀಡಿಯಾ ಗೋಧಿ ಮೀಡಿಯಾ ಇವು ನಮ್ಮದು ಎಷ್ಟು ಮೀಡಿಯಾ ಅವ, ನಮ್ದು ಈಗ ಇದ್ದಿದ್ದು ಸಣ್ಣ ಮೀಡಿಯಾ, ನಮ್ದು ಎಷ್ಟು ಮಂದಿ ನೋಡ್ತಾರೆ ಆ ಮತ್ತು ಬೇರೆ. ಬಟ್ ಮ್ಯಾಕ್ಸಿಮಮ್ ದೊಡ್ಡ ಮೀಡಿಯಾಗಳು ಇವತ್ತು ಎಲ್ಲ ಮೀಡಿಯಾಗಳಲ್ಲೇ ಮ್ಯಾಕ್ಸಿಮಮ್ BJPಯ ಒಂದು ಸಣ್ಣ ಕೆಲಸ ದೊಡ್ಡದು ಮಾಡಿ ತೋರಿಸುವಂಥದ್ದು, ಅವ್ರು ತಪ್ಪುಗಳನ್ನು ತೋರಿಸಲಾರಂಥದ್ದು. ಇವತ್ತು ನೋಡಿರಿ, ಕರ್ನಾಟಕದ ಸ್ವಲ್ಪ ನ್ಯೂಸ್ ಬಿಟ್ಟರೆ ಬಿಲ್ಕಿಸ್ ಬಾನು ಅಂತ ಒಂದಿಷ್ಟು ನ್ಯೂಸ್ ಬಿಟ್ಟರೆ, ಅದು ಒಂದು ನಮ್ಮಂಥ ಒಂದು ಸಣ್ಣ ಮೀಡಿಯಾಗಳನ್ನ ಬಿಟ್ಟರೆ, ಇವತ್ತಿನ ಈ ದೇಶದ ದೊಡ್ಡ ಮೀಡಿಯಾಗಳು ಎಷ್ಟರ ಮಟ್ಟಿಗೆ ಅದನ್ನು ಇವತ್ತು ಹೊರಗೆ ಹಾಕಿದ್ದಾರೆ. ಬಿಲ್ಕಿಸ್ ಬಾನು ಅಂತ ಅನ್ಯಾಯ ಎಷ್ಟು ಮಂದಿ ಚರ್ಚೆ ಮಾಡ್ತಾ ಇದ್ದಾರೆ, ಡಿಬೇಟ್ ಮಾಡ್ತಾ ಇದ್ದಾರೆ. ಇದು ನೋಡುವಂಥ ವಿಷಯ ಅದ. ಇದು ಸಾಣದಲ್ಲದು. ಒಬ್ಬ ಹೆಣ್ಮಗಳನ್ನು ಯಾವ ರೀತಿ ಇಡೀ ಮೈತನವನ್ನು ಅವಳು ಕೂಸನ್ನು ಬಡದು ಕೊಂದಂಥವ್ರಿಗೆ ಅದು ಗುಜರಾತ್ ಸರ್ಕಾರ ಇದ್ದಿದ್ದು ಅವರಿಗೆ ಕ್ಷಮಾದಾನ ಮಾಡಿದ್ದನ್ನು ಅದು ದೊಡ್ಡ ವಿಷಯ ಅದು ದೊಡ್ಡ ವಿಷಯ ತೋರಿಸಿದ್ರು. ನಂತರದಲ್ಲಿ ಅದನ್ನು ತಳ್ಳಿ ಹಾಕಿಬಿಟ್ಟಿದ್ರು. ಇವತ್ತು ಅದೇ ರೀತಿ ಅದ. ನಾ ಯಾಕೆ ಮಾತಾಡ್ತಾರೆ ನಿಮಗಪ್ಪ ಅಂತಂದ್ರೆ, ಅಲ್ಲ ರೀ, ನೀವು ನೋಡಿ ಜಂತರ ಮಂತ್ರದಲ್ಲೇ ಆ ಹೆಣ್ಮಕ್ಳು ತಮ್ಮ ಹಿಂಗೆ ಆಗಿದೆ, ಆ ಹೆಣ್ಮಗಳನ್ನು ಹೊರಗೆ ಬಂದು ಮಾತಾಡೋದಿಲ್ಲ, ನಮ್ಮಲ್ಲಿ ಇಂಥ ಅಡ್ಡೆ ಆಗ್ಯದಪ್ಪ, ನಮ್ಮಲ್ಲಿ ಅತ್ಯಾಚಾರ ಆಗ್ಲಿಕ್ಕತ್ತದ ಅಂತೇಳಿ. ಅವರು ಬಂದು ಎಷ್ಟು ದಿನ ಕುಂತರು ಅವರು ಸ್ಟ್ರೈಕ್ ಮಾಡಲಿಕ್ಕೆ. ಎಲ್ಲೋ ನಮ್ಮದು ಸಣ್ಣ ಮೀಡಿಯಾಗಳನ್ನ ಬಿಟ್ಟರು ದೊಡ್ಡ ಮೀಡಿಯಾಗಳು ದೊಡ್ಡ ಅದು ಪ್ರಚಾರಕ್ಕೆ ಕೊಡಲಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತಂದರೆ, ಇವತ್ತು ಮೀಡಿಯಾನ ಅಷ್ಟು ಮುಖ್ಯ ಅದ. ಯಾಕೆಂದರೆ ಜನರಿಗೆ ತಲುಪೋದು ಯಾವುದು ಇವತ್ತು ಮೀಡಿಯಾ. ಅದರಲ್ಲೂ ಈ ಒಂದು ಏನು ನಮ್ಮ ಮಾಧ್ಯಮದ ಇದು ಮೀಡಿಯಾ ಹೌಸ್ಗಳಿದಾವ, ಇವು ಜವಾಬ್ದಾರಿ ಭಾಳ ಅದ. ಇರಲಿ, ಅದನ್ನೂ ಇರಲಿ. ಬಟ್ ಇಷ್ಟು ಮಾತ್ರ ಹೇಳ್ಬೋದು ನಿಮಗೆ, ಎಷ್ಟೋ ಪ್ರಚಾರ ಮಾಡಲಿ ಏನೋ ಮಾಡಲಿ, ಇಲ್ಲಿ BJP ಈ ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ಗೆಲ್ತದೆ ಅನ್ನೋದು ಮಾತ್ರ ಹೇಳೋದು ಕಷ್ಟ ಅದ. ಬಟ್ ಜನರಿಗೆ ಮೊದಲು ಈ 6 ತಿಂಗಳಲ್ಲೇ ಎಷ್ಟು ಕೊಡಬೇಕಾಗಿತ್ತು, ಕಾಂಗ್ರೆಸ್ನ ಏನು ಸಾಧ್ಯತೆ ಅವ್ರು ಮಾಡಿದ್ದಾರೆ. ಬಟ್ ನಾವು ಬಯಸೋದೇನು ಬಯಸ್ತಾ ಇದ್ವಿ ಅವರಿಂದ ಅಂತಂದ್ರೆ, ನಾವು ಪೂರ್ಣ ಬಹುಮತ ಅಪೇಕ್ಷೆ ಮಾಡ್ತಾಯಿದ್ವಿ. 2 ರಂದಿರಲ್ಲ, 2 ಯಾಕೆ ಕೊಡಲಿಲ್ಲ ಅಷ್ಟೇ ಕೇಳ್ತಾ ಇದ್ವಿ ನಾವು. ಮತ್ತು ಅದೇ ಕಾಲಕ್ಕೆ ನಾವು ಇನ್ನುಳಿದ ಬಸ್ಸಿಂದಪ್ಪ ಏನೋ ಪ್ರಾಬ್ಲಮ್ಗಳು ನಾವು ಕೇಳ್ತಾ ಇದ್ವಿ. ಸುಳ್ಳಿಲ್ಲ, ನಮ್ಮದು ತಪ್ಪಲ್ಲ. ಯಾಕೆಂದ್ರೆ ಅವ್ರು ಆಡಿದಾರ ಬರಬೇಕಂತ ನಾವು ಬಯಸ್ತಾ ಇದ್ವಿ. ಯಾರು
ಇಲ್ಲಿ ಕೆಲವೊಂದಿಷ್ಟು ಮಂದಿ, ಇನ್ನು ಕೆಲವೊಂದು ಮಂದಿ ಹಳ್ಳಿಗಳಲ್ಲಿ ಇರ್ತಿರೋ ಜನಕ್ಕೆ ಅವೆಲ್ಲ ಇವತ್ತು ಏನೋ ಬಸ್ಸಿಂದ ಆಯಿತು ಮತ್ತೊಂದು ಆಯ್ತು ಲೇಟ್ ಆಗಲಿ ಏನೋ ಆಗಲಿ. ಮತ್ತು ಇನ್ನೊಂದು ಮಾತು ನೆನಪಿಟ್ಕೊಡ್ರಿ, ಇಲ್ಲೊಂದು ಮಿಡಲ್ ಕ್ಲಾಸ್ ಅದ. ಮಿಡಲ್ ಕ್ಲಾಸ್ ಅನ್ನೋದು ಈ ದೇಶದಲ್ಲೇ, ಅದರಲ್ಲೂ ಮಿಡಲ್ ಕ್ಲಾಸಲ್ಲಿ ವ್ಯಾಪಾರ ವರ್ಗ ಬರ್ತದೆ, ನೌಕರಶಾಹಿ ವರ್ಗ ಬರ್ತದೆ, ಎಲ್ಲ ಬರ್ತಿರ್ತಾರೆ. ಅವ್ರಿಗೆ ಇಲ್ಲಿ ದಿವಸ ಆದರೂ ನಿಮಗೆ ಯಾವ ಕಾಲಕ್ಕಾದರೂ ಸಾಯಂಕಾಲ ಆಫೀಸ್ ಮುಗಿದ ಮತ್ತೆ ಸ್ಕೂಲ್ಗಳು ಮುಗಿದ ಮತ್ತೆ ಆ ಸಮಯದಲ್ಲೂ ಬಸ್ಗಳು ತುಂಬಿಕೊಂಡು ಹೋಗ್ತಾಯಿತ್ತು. ಇವತ್ತಿನ ಸಮಸ್ಯೆ ಅಲ್ಲ, ಯಾವ ಕಾಲಕ್ಕೂ ಬೆಳಗ್ಗೆ 10 ಸುಮಾರಾಗ ಇದೇ ರೀತಿ ಇತ್ತು. ಇವತ್ತು ನಿಮ್ಗೆ ಅನೇಕ ಬಸ್ಗಳು ತೋರಿಸ್ತೀನಿ ನಾನು ನಿಮಗೆ, ಖಾಲಿ ಬರ್ತಿರ್ತಾವೆ ಮಧ್ಯದಾಗ. ಹೆಣ್ಮಕ್ಳು ಖಾಲಿ ಅದ ಫ್ರೀ ಅದ, ಯಾರು ಉದ್ಯೋಗ ಬಿಟ್ಟು ಯಾರು ದಿನನಿತ್ಯ ಬಸ್ನಲ್ಲಿ ಹತ್ತು ಹೋಗಕ್ಕೆ ಸಾಧ್ಯ ಇರೋದಿಲ್ಲ ರೀ. ಆ ಸಮಯದಲ್ಲಿ ನಂಗೆ ಆಗ್ತಿರ್ತದೆ. ಅದು ಒಂದು ಸ್ವಲ್ಪ ಪ್ರಚಾರ ಆಯಿತು. ಬಟ್ ಯಾವುದನ್ನಾದ್ರೂ ಹೊಸದು ತಂದಾಗ, ಆ ಹೊಸದು ಬಂದಾಗ ಅದ್ರ ಸಮಸ್ಯೆಗಳು ಅದರದ್ದು ಇದ್ದೇ ಇರ್ತವೆ. ನಾವು ಹೇಳ್ತಿರ್ತೀವಿ, ಅದಕ್ಕೆ ಒಂದಿಷ್ಟು ಮಾಡಲಿಕ್ಕೆ ಆಗೋದಿಲ್ಲ. ಸ್ಟೇಟ್ ಅಂದರೆ ಇವತ್ತು 6-6.5 ಕೋಟಿ ಜನಸಂಖ್ಯೆ ಅದ, ಅವ್ರಿಗೆಲ್ಲರಿಗೂ ಏಕಾಲಕ್ಕೆ ಹೋಗಿ ಮುಟ್ಟಿಸೋಕೆ ಸಾಧ್ಯ ಆಗೋದಿಲ್ಲ. ಬಟ್ ಮಾಡಿದ್ದಾರೆ. ಬಟ್ ಅದು ಪ್ರಚಾರ ಇನ್ನೂ ಆಗಬೇಕಾಗಿತ್ತು, ಅಥವಾ ಇವ್ರು ಮಾಡಬೇಕಾಗಿತ್ತು, ಮಾಡ್ಲಿಕ್ಕೆ ಇಟ್ಟಿದ್ದಾರೆ, ಇವರು ಅಡ್ಡಾಡ್ಕೊಳ್ಲಿಕ್ಕೆ ಇಟ್ಟಿದ್ದಾರೆ. ಆಗೋದಿಲ್ಲ ಅನ್ನೋ ಕಾರಣದಿಂದಾನೇ ಡಿಜಿಟಲೀಕರಣ ಮಾಡಿ ಇವತ್ತು ಎಲ್ಲ ಕೆಲಸವನ್ನ ಸುಲಭವಾಗಿ ಮಾಡುವಂತಹ ದಾರಿಯಲ್ಲಿ ಸಾಗ್ತಾ ಇದೆ ನಮ್ಮ ದೇಶ ಅಲ್ವಾ ಸರ್? ಇದು ನೋಡಮ್ಮ, ಡಿಜಿಟಲೀಕರಣ ಏನು, ನಾವು ಇವತ್ತು ಮಾಧ್ಯಮ ಮಾಡ್ತಾ ಇದ್ದೀವಿ. ಈ ಮಾಧ್ಯಮ ನಾವು ಮಾಡ್ಬೋದು, ನಾವು ಹೇಳೋ ಪ್ರಯತ್ನ ಮಾಡ್ಬೋದು. ಬಟ್ ಇಲ್ಲಮ್ಮ, ಅರ್ಜಿಗಳೆಲ್ಲ ಆನ್ಲೈನ್ ಮೂಲಕನೇ ಹಾಕುವಂತದ್ದು, ಅಲ್ಲಿಂದ ಕೂಡ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗಳಿಗೆ ದುಡ್ಡನ್ನ ಜಮಾ ಮಾಡುವಂತದ್ದಾಗಿರ್ಬೋದು. ಇದು ಯಾವುದಕ್ಕೂ ಜನ ಹೋಗಿ ಕ್ಯೂ ನಿಲ್ಲುವಂತ ಅವಶ್ಯಕತೆ ಇಲ್ಲ. ಆದ್ರೂ ಅಲ್ಲಿವರೆಗೆ ಹಾಕೋದಕ್ಕೂ ಜನ ಕ್ಯೂ ನಿಂತ್ಕೋಬೇಕಾಗಿಲ್ಲ, ಅಥವಾ ದುಡ್ಡನ್ನ ಡ್ರಾ ಮಾಡ್ಕೊಳ್ಳೋದಕ್ಕೂ ಕೂಡ ಜನ ಕ್ಯೂ ನಿಂತ್ಕೋಬೇಕಾದಂತ ಇಲ್ಲ. ಎಲ್ಲವೂ ಕೂಡ ನಮ್ಮ ಬೆರಳು ತುದಿಯಲ್ಲೇ ಇದೆ. ಹೀಗಿರ್ಬೇಕಾದ್ರೆ ಜನರನ್ನ ತಲುಪೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಗೆ ಹೇಳಕ್ ಸಾಧ್ಯ ಸರ್? ನೀವು ಹೇಳ್ತಾ ಇರೋದು ನಿಜ, ಇಲ್ಲಂತಲ್ಲ. ಯಾವ ಪ್ರಮಾಣದಲ್ಲೇ, ಎಷ್ಟು ಪ್ರಮಾಣದಲ್ಲೇ ಜನಕ್ಕೆ ಹೋಗಿ ಮುಟ್ಟಬೇಕಾಗಿತ್ತು ಅದು ಮುಟ್ತಾ ಇಲ್ಲ. ಒಂದು, ಇರುತ್ತಿರುವಂಥ ಮೀಡಿಯಾಗಳೆಲ್ಲ ಮ್ಯಾಕ್ಸಿಮಮ್ ಗೋಧಿ ಮೀಡಿಯಾ ಇರೋದ್ರಿಂದಾಗಿ ಸತ್ಯಗಳನ್ನು ಅರ್ಧಸತ್ಯ ಮಾಡಿ ಹೇಳುವಂಥ ಪ್ರವೃತ್ತಿ ಬಾಳೋದ್ರಿಂದಾಗಿ ಎಷ್ಟು ಮುಟ್ಟಬೇಕಾಗಿತ್ತು ಅಷ್ಟು ಮುಟ್ಟಿಲ್ಲ ಅಂತ ಮಾತ್ರ ಹೇಳ್ಬೋದು ನಿಮಗೆ ಈ ಸಂದರ್ಭದಲ್ಲೇ. ಮತ್ತು ಆ್ಯಂಡ್ರಾಯ್ಡ್ ಮೊಬೈಲ್ ಮತ್ತೊಮ್ಮೆ ನಿಮಗೆ ಹೇಳುವಂಥದ್ದು ಅಂದರೆ 2-3 ಕೋಟಿ ತನಕ ಅದ. ಅದು ನಮ್ಮಲ್ಲಿ ಇರುತ್ತಿರುವಂಥದ್ದು 142 ಕೋಟಿ ಜನಸಂಖ್ಯೆ ಇದ್ದಾರೆ. ಬೇಡ ಒಂದು ಕುಟುಂಬ ಒಂದು ಹೇಳಿದ್ರು ಸಹಿತ ಎಷ್ಟು ಅದು ನೀವು ನೋಡ್ಕೋಬಹುದಾಗಿದೆ. ಇರಲ್ಲ, ಅದೆಲ್ಲ ಚರ್ಚೆ ನೀವು ಹೇಳೋದು ಸರಿ ಅದ. ಬಟ್ ಇಲ್ಲಿ ನಾವು ಹೇಳುವಂಥದ್ದು ಏನಪ್ಪ ಅಂದರೆ, BJP ಇದ್ದಿದ್ದು ಟ್ರೈ ಮಾಡ್ಲಿಕ್ಕೆ ಹತ್ತದೆ ಸಲ. ಅವರು ಬಯಸಿದಂಗೆ ಆಗ್ಬೋದು, ಆಗಲಿಕ್ಕೂ ಇಲ್ಲ. ಯಾಕಂದ್ರೆ ಮೊನ್ನೆ ನೀವು ನೋಡಿದರೆ ರಾಜಸ್ಥಾನದಾಗ ಎಲೆಕ್ಷನ್ ಅಂತ ಜೋರ್ದಾರಾಗಿತ್ತು. ಈ 2 ದಿವಸದಲ್ಲೇ ಕಾಂಗ್ರೆಸ್ ಪರ ಅಂತ ಒಂದು ಸೀಟ್ ಆಯ್ಕೆ ಆಗಿ ಬಂತು. ಈ ಥರ ಎಲ್ಲನೂ ಪ್ರಭಾವ ಆಗ್ತದಂತಲ್ಲ, ಬಟ್ ಪ್ರಯತ್ನ ಮಾತ್ರ ಈ ಸಲ BJPದು ಜೋರು. ಯಾಕದಪ್ಪ ಅಂದ್ರೆ ಅವರಿಗೆ ಶತಾಯಗತಾಯ ಗೆದ್ದು ತೋರಿಸಬೇಕಾಗಿದೆ, ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಯಾಕಂದ್ರೆ ಆಲ್ರೆಡಿ ಇವರು ಸಿದ್ದರಾಮಯ್ಯ ಮತ್ತು ಜೊತೆಗೆ DKC ಅವ್ರ ನಿದ್ದೆಗೆ ಬಂದು ಕೊಂಡ್ಕೊಳ್ಳುವಂಥ ವ್ಯವಸ್ಥೆ ಆಗೋಗ್ಬಿಟ್ಟದ. ಆ ಪ್ರಮಾಣದಲ್ಲಿ ಅವರು ಅದನ್ನು ಮೊನ್ನೆ ಎಲೆಕ್ಷನ್ ಮಾಡಿದ್ದಾರೆ. 136 ಸೀಟನ್ನು ಸಾಣದಲ್ಲ, ದೊಡ್ಡ ಸಾಹಸ ಆಗಿದೆ. ಆದರೆ BJP ಅವ್ರು ಮಾಡುತ್ತಿರುವಂಥ ಪ್ರಯತ್ನಕ್ಕೆ ಎಷ್ಟು ಮಟ್ಟಿಗೆ ಯಶಸ್ವಿ ಅನ್ನೋದನ್ನು ಮತ್ತು ಏನಪ್ಪ ಮತ್ತು ಹೇಳಿಕೆ ಮೇಲೆ ಗೊತ್ತಾಗುವಂಥದ್ದು. ಹೀಗಾಗಿ ಈಗೇನು ಅವ್ರು ನೀನು ಡಿಸ್ಕಷನ್ ಮಾಡಿದ್ದಾರೆ, ನೀವು ಹೇಳುವಂಗೆ ಮುಟ್ಟಬೇಕಾಗಿದೆ ಎಲ್ಲರಿಗೂ. ಆದರೆ ಎಷ್ಟು ಮಟ್ಟಿಗೆ ಮುಟ್ತದೆ, ಯಾರು ಎಷ್ಟು ಹೋಗಿ ಮುಟ್ತಾರೆ. ಒಂದೇನದಪ್ಪ ಅಂದರೆ ಈ ಸಲ ರಾಮನ ಸಹಾಯ BJP ಹೆಚ್ಚು ಸಿಗುವ ಸಾಧ್ಯತೆಗಳಿದ್ದಾವ. ಇನ್ನು ಅದ್ರ ಜೊತೆಗೆ ನೋಡ್ಬೇಕು ಯಾವ ರೀತಿ ಜನ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಹನುಮಂತನ ರಿಜೆಕ್ಟ್ ಮಾಡಿದ್ದು ನಾವು ನೋಡಿದ್ದೀವಿ, ಬಜರಂಗ ಬಲಿಯನ್ನು. ಮತ್ತು ರಾಮನ ಬಗ್ಗೆ ಏನು ಮಾಡ್ತಾರೆ ಜನ, ಯಾಕಂದರೆ ಇವರು ಆಸ್ಥಾ ನಂಬಿಕೆ ಅದ. ಮತ್ತು ಈಗಾಗಲೇ ನಾವು ರಾಮನ್ನ ನಮ್ಮ ಮನುಷ್ಯ ಹಿಂದೂಗಳ ಮನುಷ್ಯ ಅಂತ ತಿಳ್ಕೊಂಡು ಇವ್ರು ಹಿಂದೂ ಅಂದರೆ BJP ಅಂದರೆ ಹಿಂದೂ ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕಿದ್ದಾರೆ, ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ ಅವ್ರಿಗೆ ಹೆಚ್ಚು ಸಾಧ್ಯತೆಗಳಿದಾವೆ ಒಂದೇನೋ ಗೆಲ್ಲುವಂಥವು ಅಂತ ಇವತ್ತು ನಾವು ಅನ್ಬೋದು. ಬಟ್ ಆದರೂ ಪರಿಸ್ಥಿತಿ ಅವತ್ತಿಂದ ಅವತ್ತು ಓಟ್ ಹಾಕೋ ಮನಸ್ಥಿತಿ ಹೆಂಗಿರುತ್ತೆ ಹೇಳಿಕ್ಕೆ ಆಗೋದಿಲ್ಲ. ಖಂಡಿತ. ಎಸ್, ಸೊ ನೋಡಿದ್ರಲ್ವಾ, ಸೊ ಒಟ್ಟಾರೆ ಹೇಳೋದೇನು ಅಂತ ಅಂದ್ರೆ ಈ ಬಾರಿ BJPಗರಿಗೆ ಶತಾಯ ಗತಾಯ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕೆ ಅಂತ ಅಂದ್ರೆ ಈ ಬಾರಿ ಅವರು ಸೋತ್ರು ಅಂದ್ರೆ ಮಾತ್ರ ವಾಪಸ್ ಅವರು ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಬಹಳ ಕಷ್ಟ ಸಾಧ್ಯ ಆಗ್ಬಿಡತ್ತೆ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಅವಕಾಶ ಕೊಡಬಾರ್ದು ಅನ್ನೋದು ಒಂದ್ ಕಡೆ ಆಯ್ತು ಅಂದ್ರೆ, ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟು ಎಲ್ಲೋ ಒಂದ್ ಕಡೆ ಸ್ವಲ್ಪ ಅವುಗಳನ್ನ ಪೂರೈಸೋದಕ್ಕೆ ಕಾಂಗ್ರೆಸ್ನವರು ಕೂಡ ಹೆಣಗಾಡ್ತಾ ಇದ್ದಾರೆ, ಅಥವಾ ಸ್ವಲ್ಪ ಕಷ್ಟ ಪಡ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ಪರ್ಯಾಯ ಕಂಡೀಷನ್ ಗಳನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಇವುಗಳನ್ನೆಲ್ಲ ಎನ್ಕ್ಯಾಶ್ ಮಾಡಿಕೊಂಡು ಇವುಗಳನ್ನೇ ಎತ್ತಿ ತೋರಿಸಿ ಗೆದ್ದು ಬರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆಯ್ತು ವೀಕ್ಷಕರೇ, ಇವತ್ತು ಕೊಟ್ಟಿರುವಂತಹ ಮಾಹಿತಿ ಅಥವಾ ಇವತ್ತು ಮಾಡಿದಂತಹ ಚರ್ಚೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ನಿಮ್ಮ ಕಮೆಂಟ್ ಗಳನ್ನ ಬರೆದು ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ವಿಚಾರದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.